ಈ ರುದ್ರ ಮನ್ಸ್ ಮಾಡಿದ್ರೆ ಮುಗೀತು. 0 ಡಿಗ್ರಿ ಕೋಲ್ಡ್ ವಾಟರ್ನ ನಿನಗೆ ಸುರಿದು ಗಡ್ಡ 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 ಅಂತ ನಡ್ಕಂಗ್ ಮಾಡ್ಲಿಲ್ಲ, ನಾ ರೌಡಿ ರುದ್ರನೇ ಅಲ್ಲ ಕಣ. ಅಯ್ಯೋ ಸರ್ ಪ್ಲೀಸ್ ಬೇಡ ಸರ್, ಅವ್ರೇನು ಸಿಟ್ಟಲ್ಲಿ ನಿಮಗೆ ಸ್ನಾನ ಮಾಡಿಸಿರ್ಬೋದು ಅಷ್ಟೇ. ನಿಲ್ಸಮ್ಮ, ಇವನ್ಯಾರಮ್ಮ ನನಗೆ ಸ್ನಾನ ಮಾಡ್ಸಕ್ಕೆ? ನಾನು ಹೆಂಡ್ತಿನೇ ಒಂದ್ಸಲಿನೂ ನನಗೆ ಸ್ನಾನ ಮಾಡಿಸಿಲ್ಲ. ಇವಾಗ ಇವನಿಗೆ ನಾನ್ ಸ್ನಾನ ಮಾಡಿಸ್ತೀನಿ. ರೆಡಿ ಆಗು. ನಿನಗ್ ನೀರ್ ಹಾಕ್ತೀನಿ ಅಂದಿದ್ರೆ ಇನ್ನೊಂದ್ ಬಕೆಟ್ ತತ್ತಿನಲ್ಲ. ಏಯ್ ಮತ್ತೆ ಬರ್ತೀನಿ, ನೀರ್ ತಗೊಂಬರ್ತೀನಿ, ನಿನಗ್ ಹಾಕ್ತೀನಿ ಕಣ. ಅಯ್ಯೋ ಶೇರಿ, ವೆರಿ ಸಾರಿ ಕಣ, ವೆರಿ 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 ಸಾರಿ ಕಣ. ಹೋಗೋ ಹೋಗೋ, ಬೇಗ ಡ್ರೆಸ್ ಮಾಡ್ಕೊಂಡ್ ಬರಲ್ಲೋ. ಮಾರ್ನಿಂಗ್ ಪಾಪಡನ್ ಹಾಟ್ ವಾಟರ್ ನ ರಾಗ್ ಮಾಡಿ ಚೀಟ್ ಮಾಡಿದೆ, ಅದಕ್ಕೆ ಗಾರ್ಡನಿಂಗ್ ಕೋಲ್ಡ್ ಶವರ್ ಗಿವ್ ಮಾಡಿ ಪನಿಷ್ಮೆಂಟ್ ಗಿವ್ ಮಾಡ್ತಿದ್ದಾನೆ. ಅಯ್ಯೋ ನಿನ್ನ ಬೆಳಗ್ಗೆ ಬಿಸಿನೀರಿಗೆ ಮಾಡಿ ನೀನಾ? ಶ್ರೀಹರಿ ಮೊದ್ಲು ತಲೆ ಬರ್ಸ್ಕೊ, ಡ್ರೆಸ್ ಚೇಂಜ್ ಮಾಡಿ ಹೋಗು, ತಂಡಿ ಹತ್ತತ್ತೆ, ಹೊರಡು ಮೇಲ್ ಹೋಗೋ ಹೋಗು. ಹಲೋ ಸರ್. ಹಾಂ ಸರ್, ಸರ್ ಈಗಲೇ ಆಫೀಸ್ಗೆ ಬರ್ತೀನಿ. ಹಾಂ ಓಕೆ ಸರ್. ಏನಾಗ್ತಿದ್ಯೋ? ಪಾಪಣ ಸಿಕ್ಕಾಪಟ್ಟೆ ಶಿವರಿಂಗು, ನಡ್ಕ ಚಳಿ ಆಗ್ತಿದೆ ಕರು. ಇದು ಗಡ 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 ಅಂತ ವೈಬ್ರೇಟ್ ಆಗ್ತಿದ್ಯಾ? ಶ್ರೀಹರಿ ಬೆಚ್ಚಗ್ ಮಲ್ಕೊಳ, ಎಲ್ಲ ಸರಿ ಹೋಗತ್ತೆ. ಲೋ, ಜ್ವರ ಬಂದಿದ್ಯೇನೋ? ಮೈಯೆಲ್ಲ ಸುಡ್ತಿದ್ಯಲ್ಲೋ? ಅಯ್ಯೋ ಹೌದು, ಇನ್ನೇನು ಐಸ್ ಕೋಲ್ಡ್ ವಾಟರ್ ಮೈ ಮೇಲೆ ಹಾಕಿದ್ರೆ ಇನ್ನೇನಾಗತ್ತೆ ಹೇಳಿ? ಚಳಿಗಾಲ ಬೇರೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಮಾತ್ರೆ ಕೊಟ್ಟು ನೋಡ್ಕೋತೀನಿ, ನೀವು ಹೊರಡಿ ಆಫೀಸ್ಗೆ. ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ. ನನಗೇನಾದ್ರು ಈ ಥರ ಆಗ್ಬಿಟ್ಟಿದ್ರೆ ಎಲ್ಲ ಅಧ್ವಾನ ಆಗಿರೋದು. ಒಂದ್ ಕೆಲಸ ಮಾಡು, ನಿನ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡು, ರಗ್ ಹೊತ್ಸು, ಗೊತ್ತಾಯ್ತಾ? ಟೇಕ್ ಕೇರ್ ಕಣೋ ಶ್ರೇರಿ. ಬಿಸಿನೀರು ಕದ್ದಿದ್ದಕ್ಕೆ ಕೊಟ್ಟಲ್ಲ ದೇವ್ರು ಶಾಪ. ಹಲೋ ಸರ್, ನಾನು ಪುಂಡರೀಕ ಮಾತಾಡ್ತಿದ್ದೀನಿ. ಹಾ ಸರ್, ಬರ್ತಿದ್ದೀನಿ. ಕೂತ್ಕೊಂಡು ಒಂದ್ ಸ್ವಲ್ಪ ಬಿಸಿ ನೀರು ತಂದಿದ್ದೀನಿ, ಕುಡಿಯುವಂತ ಎದ್ದಾರ. ಬಿಸಿ ನೀರು. ಈ ಟ್ಯಾಬ್ಲೆಟ್ ಟೇಕ್ ಮಾಡೋ, ಯು ವಿಲ್ ಬಿ ಫೈನ್. ಯಾವ ಮಾತ್ರೆ ಕೊಟ್ಟಿಯ ನಿಮ್ಮೆ? ಗೊತ್ತಿಲ್ಲ, ಅಲ್ಲಿ ಯಾವ್ದೋ ಇತ್ತು, ಪ್ರಿಂಟ್ ಮಾಡಿ ಗಿವ್ ಮಾಡ್ದೆ. ನಿಮಿಡಮಿ ಯಾವ ಮಾತ್ರೆ ಅಂತ ನೋಡ್ಬಿಟ್ಟಾನೆ ಕೊಡ್ಬೇಕು. ಟ್ಯಾಬ್ಲೆಟ್ಸ್ ಮನಸ್ಸಿಗೆ ಸೈಕಾಲಜಿಕಲ್ ಪೀಸ್ ಗಿವ್ ಮಾಡುತ್ತೆ, ಮೆಂಟಲ್ ಸ್ಟ್ರೆಂತ್ ಗಿವ್ ಮಾಡುತ್ತೆ, ಅದಕ್ಕೆ ಅಲ್ಲಿ ಯಾವ್ದೋ ಇತ್ತು ಗಿವ್ ಮಾಡ್ದೆ. ಏನಿವಾಗ? ಶ್ರೀಹರಿ ನೀನಾದ್ರೂ ನೋಟ್ ತಗೊಳೋದಲ್ವೇನೋ? ಏನಕ್ಕೆ ಮಾತಾಡ್ತಾ ಇದ್ದೀರಾ? ಈ ಚಳಿಗೆ ನನ್ ಪ್ರಾಣನೇ ಹೋಗ್ತಿದೆ. ಮಾತ್ರೆ ಕೊಡಾಡ್ತಾನೆ ನೋಡ್ಬಿಟ್ಟು ಕೊಡ್ಬೇಕು. ಕೇರ್ ಮಾಡಿದ್ರು ನಿಂಗೆ ಸ್ಕಾಲ್ಡ್ ಮಾಡ್ತೀಯಲ್ಲ, ನಿನ್ ಜೊತೆ ಚಾಯ್ ಇಟ್ಟು ಬಿಡ್ತೀನಿ. ಪುಂಡ ಯಾಕೆ ಹಿಂಗ ಹಂಚ್ಕೊಂಡು ಹೊಂಟ ನೀವ? ಏನೋ ಮಾಡಬಾರ್ದು ಮಾಡ್ಕೊಂಡಿರ್ತಾರ, ಅದೇನಂತ ನಾನು ಕಂಡು ಹಿಡಿತೀನಿ. ಏನ್ ನಾನಪ್ಪ, ನಂದು ಇಲ್ಲೋಡಿಲ್ಲ ಒಂದ್ಸರಿ ನಾನು ನೋಡು, ಇಲ್ಲ ನಾನು ನಂದು ಇಲ್ಲೋಡ. ಯಾಕೆ ಹಿಂಗೆ ಎದ್ರಕತ್ತಿ? ಏನಾಯ್ತು? ಯಾಕೆ ಎದ್ರಕತ್ತಿಯಪ್ಪ? ಅಯ್ಯೋ ನೀನು ನೀನು ಎದ್ರಲ್ಲಿ ನಾನು ಎದುರಿಸಿಟ್ಟು ನೀನು ಯಾಕೆ ಎದ್ರಕೊಂಡು ಹೊಂಟಿದ್ದಿ? ಏನಾಯ್ತು ಹೇಳು? ಅದೇನಾಯ್ತು ಅಂದ್ರೆ ಆ ರುದ್ರ ಇದ್ದಾನಲ್ಲ ಕಿರಿಕ್ ಪಟ್ಟಿ, ಅವ್ನು ಸುಮ್ಮನೆ ಎದುರಾಕೊಂಡೆ, ಅವ್ನು ಶ್ರೇರಿ ಮೇಲೆ ನೀರು ಹರಿಸ್ಬಿಟ್ಟ ಕಣ. ಹೌದಾ? ಗೊತ್ತಪ್ಪ, ಆ ರುದ್ರ ಅದನಲ್ಲ ಭಲೇ ಕಿರಿಕವ, ಸರಿ ಇಲ್ಲವ. ಇದಕ್ಕೇನೋ ಮಾಡೋದು? ರುದ್ರನ್ ಕಣ್ಣು ಬಿದ್ದತ್ತಲ್ಲ, ಮುಗಿದ್ ಹೊತ್ತು. ಅವ ಬಿಡುದಿಲ್ಲ, ನೀರು ಸುರಿತಾನವ, ಸುರಿಸ್ಕೋ ನೀನು. ಇದಕ್ಕೇನಾದ್ರು ಶಾರ್ಟ್ ಕಟ್ಟು? ಏನು ಶಾರ್ಟ್ ಕಟ್ ಇಲ್ಲ, ನೀನ ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗೋದು, ನೀರಿನ ತೊಟ್ಟಿಗೆ ಬೀಳೋದು. ಬಾ ಹೋಗೋಣ. ನೀನ್ ಮುಂದಕ್ಕೆ ಹೋಗು. ಬಾ. ಚಳಿ ತಡೆಯಕ್ಕಾಗ್ತಾ ಇಲ್ಲ ನಿಮ್ಮಿ, ಗುರುಬಿಡ್ತೀನಿ ನಿಂಗೆ. ಏನು ಶೇರೆ ಶೇರೆ? ಅಯ್ಯೋ ಇನ್ನೂ ಸುಡ್ತಿದ್ಯಲ್ಲ ಮೈ. ಜ್ವರ ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲ ರುದ್ರಯಿಂದನೇ ಕಣ ಆಗಿತ್ತು. ಅವ್ನು ನನಗೆ 4 ಕಪಾಳ ಕೊಡ್ತಿದ್ರು ಪರವಾಗಿಲ್ಲ, ಮೈ ಮೇಲೆ ನೀರು ಹರಿಸ್ತೀನಿ ಅಂತ ಹಠ ಮಾಡ್ತಿದ್ದ. ಕೊಡು, ಸಮಾಧಾನ ಮಾಡ್ಕೊ.
ಗುಳಿಗೆ ತಗೊಂಡೇನಪ್ಪ ಶ್ರೀಹರಿ? ಅಯ್ಯೋ ಆ ನಿಮ್ಮಿ ಇದ್ದಾಳಲ್ಲ ಮಾತ್ರೆ ಕೊಟ್ಲು, ಅದನ್ನ ತಗೊಂಡಾಗಿಂದ ಶ್ರೀಹರಿಗೆ ಜ್ವರ ಜಾಸ್ತಿ ಆಗೋಗ್ಬಿಟ್ಟಿದೆ. ಕೊಕ್ಕೋ ನಿನ್ನ ಮಂಜಾಳಾಗ ನಿನ್ನ ಕೋಡಿ ಹಳೆ ಕೋಡಿ ಹೊಟ್ಟೆವಾದಾಗ ಹೆಂಗಸ್ರು ನುಂಗ ದಯವ ಗುಳಿಗೆ ಹೋಗಿ ಇತ್ತು ಕೊಟ್ಟಿಯಲ್ಲ, ಹೋತ್ ಬಿಡು ಜೀವ. ಹೌದಾ, ನಂಗೆ ಗೊತ್ತಾಗ್ಲೇ ಇಲ್ಲ. ಪಾಪಣ್ಣ ನನ್ನ ಕೈಲಿ ಚಳಿ ಜ್ವರ ತಡೆಯಕ್ ಆಗ್ತಿಲ್ಲ ಕಣೋ. ಅಲ್ಲ ಒಂದೇ ದಿನದಲ್ಲಿ ಇಷ್ಟು ಜ್ವರ ಜಾಸ್ತಿ ಹೇಗಾಯ್ತು ಅಂತ. ನೋಡವ ತಂಗಿ, ಈಗ ಎಲ್ಲಾ ಕಡೆ ಹಂದಿ ಜ್ವರ ನಾಯಿ ಜ್ವರ ಇಲ್ಲಿ ಜ್ವರ ಜಾಸ್ತಿ ಆಗ್ಯಾವು. ನಮ್ಮ ಹುಷಾರಿಕಿಲ್ಲೇ ನಾವಿರ್ಬೇಕು. ಅಯ್ಯೋ ಅಮ್ಮ, ಈ ಚಳಿ ತಡೆಯಕ್ ಆಗ್ತಾ ಇಲ್ಲ. ಚಳಿ ತಾಳೇನು ಈ ಚಳಿಯ. ಅಯ್ಯೋ ಚಳಿಯೇ ಹೋಗು ನೀ ದೂರ. ದೇವ್ರೆ ಮತ್ತೆ ಬರ್ತಾ ಇದ್ದಾನ ರೀ? ಏನಾಯ್ತು? ಆ ರುದ್ರ ಮತ್ತೆ ತಣ್ಣೀರ್ ತಗೊಂಡ್ ಬರ್ತಿದಾನಂತೆ. ಕೋಲ್ಡ್ ವಾಟರ್ ಜೊತೆ ಐಸ್ ಕ್ಯೂಬ್ ಬ್ರಿಂಗ್ ಮಾಡಿದಾನೆ. ಓ ಕರ್ಮ ರೀ, ಅವನ್ ಜೊತೆ ನೀವ್ ರಾಜಿ ಮಾಡ್ಕೋಬೇಕಾಗಿತ್ತು. ನನಗೇನು ಗೊತ್ತಿತ್ತು ನೀ ತರ ರಿವೆಂಜ್ ತಗೋತಾನಂತ. ಅಯ್ಯೋ ಮತ್ತೆ ರುದ್ರ ಬರ್ತಾ ಇದ್ದಾನ, ಮತ್ತೆ ನೀರಾಗ್ತಾನ. ಅಯ್ಯೋ ಡೋಂಟ್ ವರಿ ಶ್ರೀಹರಿ, ಅವ್ನು ನಿಂಗೆ ವಾಟರ್ ಪುಟ್ ಮಾಡಲ್ಲ, ಪಾಪ ನಂಗೆ ಪುಟ್ ಮಾಡೋದು. ಅವನೇನ್ ದೊಡ್ಡ ತೋಲಾಂಡೇನ್ರಿ, ನಾನು ಹೋಗಿ ಚಿಲ್ಕ ಹಾಕಿ ಬರ್ತಾನಿರ್ರಿ. ಒಳ್ಳೆ ಕೆಲಸ ಗಿಡ. ಯಾರು ಬಂದ್ರು ಬಾಗಿಲು ತೆಗಿಬೇಡ, ಅದ್ ಏನ್ ಮಾಡ್ತಾನ ನಾನು ನೋಡೇ ಬಿಡ್ತೀನಿ. ಅಯ್ಯೋ ಡೋರ್ ಓಪನ್ ಇದೆ ಪಾಪಣ್ಣ. ನಾ ಡೋರ್ ಬಡಿಯೋದು ಇಲ್ಲ. ರುದ್ರಪ್ಪ ಬೇಡ ಕಣೋ, ದಯವಿಟ್ಟು ಅಲ್ಲಿ ನೋಡೋ ನನ್ ತಮ್ಮ ಹೇಗ್ ನರಳ್ತಿದ್ದ ನೋಡೋ ಜ್ವರದಿಂದ. ನೀನ್ ಅದನ್ನೇನಾದ್ರೂ ನನ್ ಮೇಲೆ ಹಾಕಿದ್ರೆ ನನ್ಗೂ ಜ್ವರ ಬರುತ್ತೆ. ನಮ್ಮ ಆಫೀಸಲ್ಲಿ ಸತ್ರು ರಜಾ ಕೊಡಲ್ಲ ಕಣೋ, ಸಂಡೇಸು ಕೆಲಸ ಮಾಡಿಸ್ತಾರೆ, 30 ದಿನ ಕೆಲಸ ಮಾಡಿಸ್ತಾರೆ ಕಣೋ. ಬೇಡ ಕಣೋ. ಯಾವನಿಗೆ ಜ್ವರ ಬಂದ್ರೆ ನನಗೇನ? ನನಗ್ ಬೀದಿಲಿ ನೀರ್ ಎರಚಿ ಅವಮಾನ ಮಾಡಿದ್ಯಾ, ನಿನಗೂ ನೀರ್ ಎರಚಿ ನಾನು ಸೇಡ್ ತೀರಿಸ್ಕೋಬೇಕು. ಇಲ್ಲ ಅಂದ್ರೆ ನಾ ರುದ್ರನೇ ಅಲ್ಲ. ರುದ್ರ ದಯವಿಟ್ಟು ಬೇಡ ಕಣೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಐ ಬಂದ್ರೆ ಸರಿ, ನನ್ ಬಲ್ಕೆಟ್ ನನ್ ಮಗ ಬೊಕ್ಕೆಟಲ್ಲೇ ಹೊಡೆದ್ಬಿಡ್ತೀನಿ. ಬರೋ ನೋಡ ನಿನ್ಗೆ ಅಷ್ಟೊಂದು ಆಸೆ ಇದೆಯಾ? ಅಲ್ಲೊಂದು ಲೋಟ ನೀರ್ ಇಟ್ಕೊಂಡು ನನ್ನ ತಲೆ ಮೇಲೆ ಸುರಿದ್ಬಿಡು. ಆ ಬಕೀಟಲ್ಲಿ ಮಾತ್ರ ಸುರಿಬೇಡ ಕಣೋ. ನೋಡು ಅಲ್ಲಿ ಏನಾಗಿದೆ ನೋಡೋ ನನ್ನ ತಮ್ಮನಿಗೆ. ಏಯ್ ಆ ಬಿಳಿ ಅಂದಿಗೆ ಏನಾರ ಆದ್ರೆ ನನಗೇನ? ಬರೋ ಮುಂದೆ ಬರೋ. ಈ ಸಲಿನೂ ನನ್ನ ಪ್ಲಾನ್ ಮಿಸ್ ಆಗೋಯ್ತು. ಬದಿ ಕಂಡೆ ಅಂತ ಮಾತ್ರ ಅನ್ಕೊಂಬೇಡ. ಯಾಕಪ್ಪ ಇವನ್ ಜೊತೆ ಜಗಳ ಮಾಡ್ದೆ, ಯಾಕೆ ಇವನಿಗೆ ನೀರ್ ಎರ್ಚಿದೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ಕೊರಗಬೇಕು. ನೀನ್ ಎಷ್ಟೇ ಮಿಸ್ ಆದ್ರೂ ಬೇರೆಯವ್ರಿಗೆ ನೀರ್ ಎರ್ಚ್ತಾ ಇರ್ತೀನಿ. ಮತ್ತೆ ಬಕೆಟ್ ಅಲ್ಲಿ ಕೋಲ್ಡ್ ನೀರು ತಗೊಂಡ್ ಬರ್ತೀನಿ. ಅಂಕಲ್ ನೀವೇ ವಾಟರ್ ಪುಟ್ ಮಾಡಿಸ್ಕೋಬೋದಿತ್ತು. ಏನ್ ಮಾತಾಡಕತ್ತೀಮ್ಮ? ನನಗೆ ಈಗ 36 ತುಂಬಿ 22 ಬದೈತೆ ಅಂಕಲ್ ಅಂತೀಯಲ್ಲ ನನಗೆ. ಓಕೆ ನಂದು. ನೀನ್ ಹೋಗ್ಬೇಕು, ರೆಸ್ಟ್ ಮಾಡ್ಕೊಂಬಾ. ಅಲ್ಲಿ ನೋಡು ಶ್ರೀಹರಿಗೆ ಹೇಗೆ ಜ್ವರ ಬಂದಿದೆ, ಆಮೇಲೆ ನಿನ್ಗೂ ಜ್ವರ ಬಂದ್ರೆ ಕಷ್ಟ. ಅಲ್ಲಪ್ಪ ಏನ್ ಕತ್ತಿದ್ ಇದೇನು ಆಸ್ಪತ್ರೆನೋ ಮನಿನೋ? ಇದ್ದು ಬದ್ದವರೆಲ್ಲ ಹಿಂಗ್ ಪೇಷಂಟ್ ಆದ್ರೆ ಏನ್ ಮಾಡೋದು? ನೋಡಪ್ಪ ಜ್ವರ ಬಂದ್ರೆ ಬಹಳ ಕಷ್ಟ, ಡಾಕ್ಟರ್ನ ಕರ್ಸ್ಬೇಕಾಗತ್ತಿ. ಯೋಚನೆ ಮಾಡ್ರಿ ನೀವು. ಜಾನು ನನ್ ಕೈಯಲ್ಲಿ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಪ್ಲೀಸ್ ಡಾಕ್ಟರ್ನ ಕರ್ಸಿ. ಡಾಕ್ಟರ್ ಅಲ್ಲ, ಕೋಲ್ಡ್ ಸೀಸನ್ ಅಲ್ಲಿ ಕೋಲ್ಡ್ ವಾಟರ್ ಇಂದ ದೂರ ಇರಬೇಕು ಅಂತ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗೋದು ಬೇಡವಾ? ಸರ್ ನಮಗ್ ಗೊತ್ತು, ಆ ನೀರ್ ಎರ್ಚೋನು ಗೊತ್ತಿರ್ಬೇಕಲ್ಲ ಸರ್. ಪಾಪಣ್ಣ 2 ಡಾಕ್ಟರ್ಸ್ ನ ಕಮ್ ಮಾಡಕ್ ಟೆಲ್ ಮಾಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಏಯ್ ಚೋಟ್ ಮೆಣಸಿಕಾಯಿ, ತಲೆಗೊಬ್ಬ ಡಾಕ್ಟರ್ ಬೇಕಾಗಿಲ್ಲ, ನಾನು ಇದ್ದೀನಲ್ಲ, ನಾನು ನೋಡ್ಕೊಳ್ತೇನೆ. ಡಾಕ್ಟ್ರೇ ಫಸ್ಟ್ ಆ ಅಮ್ಮನ್ ಚೆಕ್ ಮಾಡ್ರಿ. ಲೇಡೀಸ್ ಫಸ್ಟ್. ಇಬ್ರು ಫಸ್ಟ್. ನಾನು ಚೆಕ್ ಮಾಡ್ತೀನಿ ಇಬ್ಬರು. ಎಲ್ಲಿ ಇಬ್ರು ಎದ್ದೇಳಿ ಕೂತ್ಕೊಳ್ಳಿ. ಕೈ 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 ಕೊಡ. ಪರವಾಗಿಲ್ಲ ಎಲ್ಲ ಬಂದಿತ್ತು. ಅಲ್ಲಮ್ಮ, ಈ ಚಳಿಗಾಲದಲ್ಲಿ ಐಸ್ ವಾಟರ್ ಯಾರೋ ಸ್ನಾನ ಮಾಡ್ತಾರ? ಗೊತ್ತಾಗ್ಲಿಲ್ಲ ನನಗೆ. ಇಲ್ಲದ ನೋಡ್ರಿ ಪುಂಡ, ಇವನ ಮಾಡಿಸಿದ್ದು. ಏನು ಪುಂಡ? ನಿನ್ನ ಹೆಂಡತಿಗೆ ಐಸ್ ವಾಟರ್ ಸ್ನಾನ ಮಾಡಿಸಿದ್ಯಾ? ಇಲ್ಲ ಡಾಕ್ಟ್ರೆ, ಅದು ಏನಾಯ್ತಂದ್ರೆ ನೋಡ ಯಾಕುಂಡ, ನಿನ್ನ ಹೆಂಡತಿಗೆ ನಿನ್ನ ತಮ್ಮನಿಗೆ ವಿಪರೀತವಾಗಿ ಜ್ವರ ಬರ್ತಾ ಇದೆ. ಹೀಗೆ ಬರ್ತಾ ಇದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಬ್ರೈನ್ ಫೀವರ್ ಆಗಿ ಪ್ರಜ್ಞೆ ತಪ್ಪಿ ಹೊರಗೆ ಬಂದ್ಬಿಡುತ್ತೆ. Oh my God, he came. Who came? ರುದ್ರ came. Cold water ಮತ್ತೆ bring
ರುದ್ರ ರುದ್ರ ನೋಡ್ ರುದ್ರ ತಣ್ಣೀರ್ ಹೆಚ್ಚಿ ಪಾಪ ಅವ್ರಿಬ್ರು ಕತೆ ಏನಾಗ್ಬಿಟ್ಟಿದೆ ನೋಡೋ ಪ್ಲೀಸ್ ಕಣೋ ಎರ್ಚ್ಬೇಡ ಕಣೋ. ಅಲ್ಲ ಕಣೆ ರುದ್ರ, ನಮ್ಮ ಕ್ಲಿನಿಕ್ ಬಂದು ಗಲಾಟೆ ಮಾಡ್ತಿದ್ದೆ, ಇವಾಗ ಇನ್ನೂ ಗಲಾಟೆ ಮಾಡೋ ಬಂದಿದ್ಯಾ? ನೀರ್ ಸುರಿಯೋವರೆಗೂ ನನ್ ಮನ್ಸು ತಡೆಯಲ್ಲ ಡಾಕ್ಟ್ರೆ. ನನ್ ಬುದ್ಧಿ ಗೊತ್ತು ತಾನೆ ನಿಮ್ಗೆ. ಸುದ್ಬಿಡ ಈಗಾಗಲೇ ಇವರಿಬ್ರು ಜ್ವರ ಬಂದು ನಡ್ತಾ ಇದ್ದಾರೆ, ನಿನ್ನಿಂದ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಇವರಿಬ್ರು ಗೊತ್ತಕ್ಕಂದ್ರೆ ಈ ಕ್ರೆಡಿಟ್ ಎಲ್ಲ ನಿನಗೆ ಸೇರುತ್ತೆ. ಪೊಂಡನ್ ಮೇಲೆ ನೀರ್ ಸುರಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಎಲ್ಲಾ ಸಲ ತಪ್ಪಿಸ್ಕೊಂತಾನೆ, ಈ ಸಲ ಮಿಸ್ಸೇ ಇಲ್ಲ. ಪುಂಡ ಹಚ್ಕೊ ನೀರು, ಅದೇನಕ್ಕದ್ ನಾನು ನೋಡೇ ಬಿಡ್ತೀನಿ. ಹೊಡೆ ಸುರ್ಸ್ಕೋವಾಗ ಸುರಿಯ ನೋಡೋಣ. ಅಯ್ಯೋ, ಸ್ನಾನ ಮಾಡೋ ಅದಕ್ಕಿಂತ ಬಿಸಿನೀರು. ಅಪ್ಪ ಸಮಾಧಾನ ಆಯ್ತು, ಸುರಿದ್ನಲ್ಲ. ಉಂಡ ಒಳಗಡೆ ಹೋಗಿ ಡ್ರೆಸ್ ಬದಲಾಯಿಸ್ಕೊಂಬ ಹೋಗು. ನಾನೇನೋ ನನಗೂ ಐಸ್ ವಾಟರ್ ಹಾಕ್ತೀಯ ಅಂತ ಅನ್ಕೊಂಡೆ, ಅದೇನು ಬಿಸಿನೀರು ಹಾಕ್ದೆ. ನನ್ನ ಸಿಟ್ಟಿಗೆ ಇವರಿಬ್ಬರಿಗೂ ಜ್ವರ ಬಂದಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಡಾಕ್ಟರ್ ಆರೋಗ್ಯಪ್ಪ ಅವ್ರಿಗೆ ಫೋನ್ ಮಾಡಿದೆ. ಹಲೋ ಹಲೋ, ಏನ್ ಸಮಾಚಾರ? ಅದೇ ನಿಮ್ ಸರ್ಕಸ್ ಸಂಸಾರ ಅದೇ ರೇ ಪಾಂಡುರಂಗ ಅವ್ರದ್ದು, ಅವರಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೋಡಿ. ಎಲ್ರಿಗೂ ತೊಂದರೆ ಕೊಡು, ನಿನಗೆ ಯಾರು ತೊಂದರೆ ಕೊಡ್ತಿದಾರಯ್ಯ? ಈಗ ಅವ್ರ ಮನೇಲಿ ಇಬ್ಬರು ಜ್ವರ ಬಂದದೆ. ಪುಂಡ ನಿಮ್ಮನ್ನ ಮನೆ ಕರ್ಸ್ಕೊತಾನೆ. ಆಗ ನೀವು ನನಗೆ ಫೋನ್ ಮಾಡಿ, ನಾನು ಬಂದು ಅವನ ಮೇಲೆ ಸೇಡ್ ತೀರ್ಸ್ಕೊತೀನಿ. ಅಲ್ಲ ಕಣಯ್ಯ, ಅವನ್ ತಪ್ಪು ಮಾಡ್ದಂತ ನೀನ್ ಡಬ್ಬಲ್ ತಪ್ಪು ಮಾಡೋದು ಇದು ಮಹಾನ್ ತಪ್ಪಲ್ವೇನಯ್ಯ? ಡಾಕ್ಟರ್ ಮಾತು ಕೇಳಿದ್ಮೇಲೆ ನಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಅದಕ್ಕೆ ನಿನಗೆ ಬಿಸಿನೀರು ಹಾಕ್ದೆ. ನನಗೂ ಸಮಾಧಾನ ಆಯ್ತು. ನನ್ನ ತಪ್ಪಿಗೆ ಇವರಿಬ್ಬರು ಆಸ್ಪತ್ರೆ ಖರ್ಚು ನಾನೇ ನೋಡ್ಕೊತೀನಿ. ರುದ್ರ, ಇದು ಕಣಯ್ಯ ಮಾತು. ಇದು ನೀನೇ ಹೇಗಿರ್ಬೇಕಾದ್ರೆ ಡಾಕ್ಟರ್ ಆದ್ರು ನಾನು, ಇವರಿಬ್ಬರು ಇವತ್ತೇ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ಯ. ಇವರಿಬ್ಬರು ಟ್ರೀಟ್ಮೆಂಟ್ ಫ್ರೀ.